ಸನ್ಮಾನ್ಯ ಶ್ರೀ ತಾರವ್ ಚಂದ್ ಗೋಹಾಟ್ ಗಣತ ರಾಜ್ಯಪಾಲರು, ಮಾನ್ಯ ತಹಶೀಲ್ದಾರ್ ಇಲ್ಕಲ್, ಕರ್ನಾಟಕ ಸರ್ಕಾರ, ರಾಜಭವನ ಬೆಂಗಳೂರು ಇವರಿಗೆ ಮಾನ್ಯರೇ, ವಿಷಯ ವಿಜಯಪುರ ನಗರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆ ಅವಮಾನ ಖಂಡಿಸಿ ಅವರನ್ನು ಶಾಶ್ವತ ಸ್ಥಾನದಿಂದ ಉಚ್ಚಟಿಸಿ ಅವರ ವಿರುದ್ಧ ಕಠಿಣ ಕ್ರಮಗೊಳ್ಳುವ ಕುರಿತು ಮಾನ್ಯರೇ, ನಾವು ಭೀಮ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್ ರೀ ಇಲ್ಕಲ್ ಸಂಘಟನೆಯವರು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ವಿಜಯಪುರ ನಗರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆ ವಿಷಯದ ಕುರಿತು ಮಾತಾಡುವಾಗ ಸಾಮಾನ್ಯ ಒಬ್ಬ ದಲಿತ ಮಹಿಳೆಯ ಕೂಡ ಚಾಮುಂಡಿ ದೇವಿಗೆ ಹೂ ಮುಡಿಸಲು ಅರ್ಹಳಲ್ಲ ಎಂದು ಪತ್ರಿಕಾ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುತ್ತಾರೆ. ಸದರಿ ವಿಷಯವು ನಮ್ಮ ದಲಿತ ಮಹಿಳೆಯರಿಗೆ ಮಾಡಿರುವ ಘೋರ ಅವಮಾನವಾಗಿದ್ದು, ತಾವು ಶಾಸಕ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿ ಮಾಡುವ ಸಂದರ್ಭದಲ್ಲಿ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಗೌರವ ನೀಡುತ್ತೇನೆಂದು ಹೇಳಿ ಪ್ರಮಾಣ ಸ್ವೀಕಾರ ಮಾಡಿರುತ್ತೀರಿ. ಭಾರತವು ಸರ್ವಧರ್ಮಗಳ ಸೌಹಾರ್ದತೆ ಬೀಡವಾಗಿದ್ದು, ಇಂತಹ ಶಾಸಕರಿಂದ ನಮ್ಮ ದೇಶದ ಹಾನಿಯಾಗಿದ್ದು, ಸದರಿ ಶಾಸಕರ ವಿರುದ್ಧ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಇವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಮತ್ತು ಅವರನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕೆಂದು ಮನವಿ ಕೋರುತ್ತೇವೆ. ಬರ್ರಿ ಅಧ್ಯಕ್ಷ, ಬರ್ರಿ ಸಿಸ್ತಪ್ಪಣ್ಣ, ಬರ್ರಿ. ಮನವಿಯು ಮಾನ್ಯ ರಾಜ್ಯಪಾಲರಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿ ಇರುವಂಥ ಅಂಶಗಳನ್ನು ಪರಿಗಣಿಸಿ ಪರಿಶೀಲನೆ ಮಾಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮ್ಮ ಮನವಿಯನ್ನು ಮಾನ್ಯ ರಾಜ್ಯಪಾಲರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಧನ್ಯವಾದ. ಏನಪ್ಪ ಅಂದ್ರೆ ಸರ, ಈ ನೆಕ್ಸ್ಟ್ ಟೈಮ್ ಬಸನಗೌಡ ಯತ್ನಾಳ್ ಪಾಟೀಲ್ ಅವರು ಇಲ್ಲೇನಾರ ನಮ್ಮ ಇಳಕಲ್ ನಗರಕ್ಕೆ ಏನಾರು ಬಂದ್ರಪ್ಪ ಅಂತಂದ್ರೆ ಅವರಿಗೆ ನಾವು ಕಪ್ಪು ಮಸಿ ಬೆಳಿತೀವಿ. ಯಾಕಪ್ಪ ಅಂತಂದ್ರೆ ಇದು ನಮ್ಮ ಮನೆ ಮಗಳಿಗೆ ಮಾಡಿರ್ತಕ್ಕಂಥ ಅವಮಾನ. ಇದು ಅವರು ನಮ್ಮ ನಗರಕ್ಕೆ ಬರಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಹಾಗೂ ಪೊಲೀಸ್ ಇಲಾಖೆಯವ್ರದ್ದು. ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ, ಅಕಸ್ಮಾತ್ ಇನ್ನೊಮ್ಮೆ ಏನಾರು ಬಂದಿದ್ದೆ ಕರೆ ಆಯ್ತಪ್ಪ ಅಂದ್ರೆ ಅವರ ಮುಖಕ್ಕೆ ನಾವು ಕಪ್ಪು ಮಸಿ ಬಡಿಯೋದು ಅಲ್ಲ, ಕಪ್ಪು ಮಸಿ ಬಡಿಯಲ್ಲ, ನಮ್ಮ ನೀಲಿ ಬಣ್ಣ ಬಡಿತೀವಿ ಅವ್ರ ಮಾರಿಗೆ. ಈಗ ತಮ್ಮೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ, ಬಿಜಾಪುರ ಜಿಲ್ಲೆಯ ಬಿಜಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ ಸಲುವಾಗಿ ಅವರ ನಿಲುವನ್ನು ನಾವು ದಲಿತ ಸಮುದಾಯದವರು ಖಂಡಿಸ್ತಾ ಇದ್ದೀವಿ. ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ, ಮುಂದೆ ಹೀಗಾಗಲಿ ಆಗದ ಹಾಗೆ ನೋಡಿಕೊಳ್ಳಲಿಕ್ಕೆ ನಾವು ಇದೀಗ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅದರ ಜೊತೆಗೆ ಇಲ್ಕಲ್ಗೆ ಬಂದರೆ ಅವರಿಗೆ ಪರ್ಮಿಷನ್ ಕೊಡಬಾರ್ದು, ಒಂದು ವೇಳೆ ಕೊಟ್ಟರೆ ನಾವು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದೇವೆ. ದಯವಿಟ್ಟು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ, ಅವರನ್ನು ಏನು ಸಂವಿಧಾನ ರೀತಿಯಿಂದ ಪ್ರಮಾಣ ವಚನ ಸ್ವೀಕರಿಸಿ ಶಾಸಕರಾಗಿದ್ದಾರೆ, ಅವರೊಬ್ಬರ ಜವಾಬ್ದಾರಿಯುತ ವ್ಯಕ್ತಿ ಹಾಗೂ ಕೂಡ ಈ ರೀತಿ ಮಾತಾಡೋದನ್ನು ಇನ್ನು ಮೇಲೆ ನಿಲ್ಲಿಸ್ತಿದ್ರೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ಮುಂದಾಗಬೇಕಾಗತ್ತಂತ ಇದ್ರ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಜೈ ಭೀಮನ ವಂದನೆಗಳು. ವಿಷಯ ಏನಪ್ಪ ಅಂದ್ರೆ, ನಿಮಗಾಗಲೇ ಗೊತ್ತಿರುವ ಹಾಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ದಲಿತ ಮಹಿಳೆಯರ ಬಗ್ಗೆ ಮಾತನಾಡಿದ್ದು, ಅದರ ಸಂಬಂಧ ಖಂಡಿಸ್ತೀನಿ ಆ ಮಾತನ್ನು ನಾನು. ಯಾಕಪ್ಪ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗೆ ಹಲವಾರಿಂದ ಎಲ್ಲ ಅವಕಾಶವನ್ನು ಕೊಟ್ಬಿಟ್ಟಾರ. ಅವರು ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಕೊಟ್ಟಾರ. ಅವರು ಇವ್ರೇನು ಹೊಸ್ದಾಗಿ ಕೊಡೋದು, ಆ ದೇವ್ರ ಮೇಲೆ ಹೂವು ಏರ್ಸೋದಿಲ್ಲ, ಈ ದೇವ್ರು ಇದೇನು ಬೇಡ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಎಲ್ಲ ಮಹಿಳೆಯರಿಗೂ ಎಲ್ಲವಾದ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇವ್ರು ಹೇಳಿದ್ದನ್ನು ನಾವು ಖಂಡಿಸ್ತೀವಿ. ಸರಳ ಈ ಒಂದು ಮಾತಿಗೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕ್ಷಮೆ ಕೇಳ್ಬೇಕಂತ ನಾನು ಈ ಮೂಲಕ ತಿಳಿಸ್ತೀನಿ. ಇಲ್ಲಪ್ಪ ಅದಂದ್ರೆ ನಾವು ಉಗ್ರವಾದ ಕ್ರಮವನ್ನು ಕೈಗೊಳ್ಳುತ್ತೀವಿ, ಸಂಘಟನೆ ಮಾಡ್ತೀವಿ, ಭೀಮ್ ಆರ್ಮಿಲಿಂತ್ರ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಬಸವರಾಜ್ ಯತ್ನಾಳ್ ಅವರೇ, ನೀವು ಕ್ಷಮೆ ಕೇಳಲೇಬೇಕು ನೀವು ಈ ವಿಷಯಕ್ಕೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಈ ಬಿಜಾಪುರ ಜಿಲ್ಲಾದ ನಗರದ ಶಾಸಕರಾದಂಥ ಬಸನಗೌಡ ಯತ್ನಾಳ್
ಒಬ್ಬ ಶಾಸಕ ಯಾವ ಜಾತಿಯಿಂದ ಯಾವ ಮತವನ್ನು ತೊಗೊಂಡು ಇವತ್ತಿಗೆ ಶಾಸಕ ಆಗ್ಯಾನನ್ನೋದು ಇವತ್ತಿಗೆ ಅವನಿಗೆ ನೆನಪಿಲ್ಲ. ಆದರೆ ಇವತ್ತಿಗೆ ದಲಿತರಿಗೆ ಸ್ವತಂತ್ರ ಇಲ್ಲ ಅವನು ಮಾತಾಡ್ತಾ ಇರೋದು ಸರಿಯಲ್ಲ. ನೀನು ದಲಿತರು ಏನಂತ ನೀನು ತಿಳ್ಕೊಂಡು ಮಾತಾಡ್ತೀಯ ಅನ್ನೋದು ನಿನ್ನಲ್ಲಿ ನೀ ಹರಿವು ಇಟ್ಕೊಂಡು ಇನ್ನು ಮುಂದೆ ಈ ರಾಜ್ಯದಲ್ಲಿ ಎಚ್ಚರಿಕೆಯಿಂದ ತಿರುಗಾಡಿದರೆ ಮಾತ್ರ ನಿನಗೆ ದಲಿತರ ನಾವು ಸ್ವಾಗತವನ್ನು ಮಾಡ್ತೀವಿ. ನೀನು ದಲಿತರು ಏನು ಅತಿ ಇನ್ನೂ ಭಾಳ ಹಿಂದುಳಿದ ದಲಿತರಂತೇಳಿ ತಿಳ್ಕೊಂಡು ನೀನೇನಾರ ಒಂಟೆ ಅಂದ್ರೆ ನಿನ್ನ ಪರಿಣಾಮ ನೀನೇ ಉಂತೀಯ. ನೀನು ಈ ಭಾಳ ಎಚ್ಚರದಿಂದ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಾಗಿ ನೀನು ಸಂವಿಧಾನ ಓದಿ ಇವತ್ತು ಬಾಬಾ ಸಾಹೇಬರ ಸಂವಿಧಾನನ ನೀನು ದೂರಿಟ್ಟು ಇವು ಬಸವಣ್ಣರ ತತ್ವ ಸಿದ್ಧಾಂತವನ್ನು ದೂರಿಟ್ಟು ನೀ ಮಾತಾಡ್ತೆ ಅಂದರೆ ನೀ ಮನುಷ್ಯನಲ್ಲ, ನೀನು ರಾಕ್ಷಸ ಅಂತೇಳಿ ಇವತ್ತಿಗೆ ಈ ಗಂಡಘೋಷವಾಗಿ ಹೇಳ್ತೀನಿ. ನಿನ್ನಲ್ಲಿ ತಾಕತ್ತು ದಮ್ಮಿದ್ರೆ ದಲಿತರು ಇರೋದು ಇನ್ನು ಮ್ಯಾಕೆ ನೀ ಮಾತಾಡೋದು ತೆಗೆದು ನಿನ್ನ ಬಾಳೆ ನೆಟ್ಟಗಾಗುತ್ತಾ. ಇಲ್ಲಾಂದರೆ ದಲಿತರು ಏನನ್ನೋದು ಈ ರಾಜ್ಯದಲ್ಲ ಅಲ್ಲ ಈ ದೇಶದಲ್ಲೇ ನಾವು ನಿನಗೆ ಭಾಳ ಎಚ್ಚರಿಕೆದಿಂದ ಕೊಡಬೇಕಾಗುತ್ತಾ. ಯತ್ನಾಳ್ ಭಾಳ ಎಚ್ಚರದಿಂದ ಇರಬೇಕು. बहुत सोच के चलना, समझ के चलना. ये देश तेरा बाप का नहीं. ಈ ದಲಿತರು ಮನುಷ್ಯರು, ರಾಕ್ಷಸರಲ್ಲ. ನಾವು ಬಸವ ಸಿದ್ಧಾಂತ ಏನು ಅಂಬೇಡ್ಕರ ಸಂವಿಧಾನ ಪ್ರಕಾರ ನಡೆದಂಥ ದಲಿತರು, ಈ ಭೂಮಿ ಒಡೆಯರು ನಾವು ದಲಿತರು ಅನ್ನೋದು ಮರಿಬೇಡ. ನೀ ಭಾಳ ಎಚ್ಚರದಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೆಯೋದು ಕಲಿಬೇಕಂತೇಳಿ ಈ ಮೂಲಕ ನಾನು ಸಿದ್ದಪ್ಪ ಮಾದಾರ್ ಅಂತೇಳಿ ಹೇಳ್ತೀನಿ. ಎಚ್ಚರದಿಂದ ಇರು ನೀ ಇಷ್ಟೇ.